ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ದೊಡ್ಡ ಆಟಗಾರ ದೊಡ್ಡ ಆಟವನ್ನೇ ಆಡ್ತಾನೆ. ಕೆಲವರು ಕಲ್ಲು ಎಸೆಯೋದಿಕ್ಕೆ ನೋಡಿದ್ರು, ಕುಗ್ಸೋದಿಕ್ಕೆ ನೋಡಿದ್ರು, ಜಗ್ಸೋ ಪ್ರಯತ್ನವನ್ನೂ ಮಾಡಿದ್ರು. ಆದರೆ ಅವನು ಇದ್ಯಾವುದಕ್ಕೂ ಬಗ್ಗೋ ಆಸಾಮಿ ಅಲ್ಲ. ಅವನ ರಟ್ಟೆಗಳಲ್ಲಿರೋದು ಟನ್ಗಟ್ಟಲೆ ತಾಕತ್ತು. ಅವನ ಬ್ಯಾಟ್ನಲ್ಲಿ ನಾವು ಕಾಣ್ತಾ ಇರೋದು ಸಮುದ್ರ ದೂರದ ಪೌರುಷ. ಎಸ್, ನಾವು ಮಾತಾಡ್ತಾ ಇರೋದು ಅನ್ಡಿಸ್ಪ್ಯೂಟೆಡ್ ಕಿಂಗ್ ಆಫ್ ವರ್ಲ್ಡ್ ಕ್ರಿಕೆಟ್, ದಿ ಗ್ರೇಟ್ ವಿರಾಟ್ ಕೊಹ್ಲಿ ಬಗ್ಗೆ. ಸೌತ್ ಆಫ್ರಿಕಾ ವಿರುದ್ಧ ಸತತ 2ನೇ ಸೆಂಚುರಿ ಬಾರಿಸಿದ್ದಾರೆ ವಿರಾಟ್ ಕೊಹ್ಲಿ. ಇವತ್ತಿನ ಈ ಸ್ಟೋರಿಯಲ್ಲಿ ವಿರಾಟ್ ಕೊಹ್ಲಿ ಬಗ್ಗೆ ಡಿಸ್ಕಸ್ ಮಾಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ವಯಸ್ಸು 37 ಆಯಿತು ಅಂತ ಅನಿಸೋದೇ ಇಲ್ಲ. ಕೊಹ್ಲಿ ನಿಂಗೆ ವಯಸ್ಸಾಯಿತು ಅಂತ ಹೇಳೋದಿಕ್ಕೂ ಮನಸ್ಸು ಬರೋದೇ ಇಲ್ಲ. ಕ್ರಿಕೆಟ್ ಲೋಕದ ಜೀವಂತ ದಂತಕಥೆಯಾಗಿರೋ ವಿರಾಟ್ ಕೊಹ್ಲಿ ಆಟವನ್ನು ನೋಡೋದೇ ಒಂಥರ ಕಣ್ಣಿಗೆ ಹಬ್ಬ. ವಿರಾಟ್ ಕೊಹ್ಲಿ ಕ್ರೀಸ್ನಲ್ಲಿ ಇದ್ದಷ್ಟು ಹೊತ್ತು ಕ್ರಿಕೆಟು ಬೋರ್ ಅನಿಸೋದೇ ಇಲ್ಲ. ಕಿಂಗ್ ಅನ್ನೋ ಪಟ್ಟ ಮುಡಿಗೇರಿದಾಗ ಇದ್ದ ಗತ್ತು, ಗಾಂಭೀರ್ಯ, ಚಾರ್ಮು ಇವತ್ತಿಗೂ ಹಾಗೆ ಇದೆ. ಇವತ್ತಿಗೂ ಕ್ರಿಕೆಟ್ ಲೋಕದ ಒನ್ ಆ್ಯಂಡ್ ಓನ್ಲಿ ಕಿಂಗ್ ಅಂದರೆ ಅದು ವಿರಾಟ್ ಕೊಹ್ಲಿ ಮಾತ್ರ. ಸೌತ್ ಆಫ್ರಿಕಾ ವಿರುದ್ಧ ನಡೆದ 2ನೇ ಏಕದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಶತಕ ಸಿಡಿಸಿದ್ದಾರೆ. ಮೊದಲ ಪಂದ್ಯದಲ್ಲೂ ಶತಕ ಸಿಡಿಸಿದ್ರು. ಈ ಮೂಲಕ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಬರೋಬ್ಬರಿ 84 ಸೆಂಚುರಿಗಳನ್ನು ಬಾರಿಸಿದ್ದಾರೆ. ವಿರಾಟ್ ಕೊಹ್ಲಿಯ ಸಾಮರ್ಥ್ಯದ ಮೇಲೆ ಅನುಮಾನ ಪಟ್ಟವರಿಗೆ ಇನ್ನೊಮ್ಮೆ ಮತ್ತೊಮ್ಮೆ ಮಗದೊಮ್ಮೆ ಅಂತ ತನ್ನ ಸಾಮರ್ಥ್ಯದಿಂದನೇ ವಿರಾಟ್ ಕೊಹ್ಲಿ ಉತ್ತರ ಕೊಡ್ತಾ ಬಂದಿದ್ದಾರೆ. ಮುಗಿತು ಇವನ ಕತೆ ಅನ್ನೋರು ಮುಖ ಕೊಡದಂಗೆ 2 ಬ್ಯಾಕ್ ಟು ಬ್ಯಾಕ್ ಶತಕಗಳು ವಿರಾಟ್ ಕೊಹ್ಲಿ ಬ್ಯಾಟ್ನಿಂದ ಬಂದಿದ್ದಾವೆ. ಹೌದು, ಆಸ್ಟ್ರೇಲಿಯಾದಲ್ಲಿ ಸತತವಾಗಿ 2 ಸರ್ತಿ 0 ಸುತ್ತಿದಾಗ ಇವನ ಕತೆ ಮುಗೀತು ಅಂತ ವಿರಾಟ್ ಕೊಹ್ಲಿಯ ತೋಳ್ಬಲದ ಮೇಲೇ ಅನುಮಾನ ಪಟ್ಟವರು ತುಂಬ ಜನ ಇದ್ದರು. ಆದರೆ ನಾನು ಮುಗಿಯುವವನಲ್ಲ, ಮುಗಿಸುವವನು ಅನ್ನೋದನ್ನು ವಿರಾಟ್ ಕೊಹ್ಲಿ ಮತ್ತೆ ಸಾಬೀತು ಮಾಡಿದ್ದಾರೆ. ತನ್ನ ರಟ್ಟೆಗಳಲ್ಲಿರೋದು ನೂರಾನಿಯ ತಾಕತ್ತು, ಅದಕ್ಕಿನ್ನೂ ಆಡೋ ತಾಕತ್ತಿದೆ ಅನ್ನೋದನ್ನು ಬ್ಯಾಟ್ ಮೂಲಕನೇ ಜಗತ್ತಿಗೆ ಸಾರಿದ್ದಾರೆ. ಏಕದಿನ ಕ್ರಿಕೆಟ್ನಲ್ಲಿ ವಿಶ್ವ ದಾಖಲೆಯ 53ನೇ ಸೆಂಚುರಿ. ಈಗ ಎಲ್ಲ ದಾಖಲೆಗಳನ್ನು ಪುಡಿಗಟ್ಟಿರೋ ವಿರಾಟ್ ಕೊಹ್ಲಿ ಅಧಿಕೃತವಾಗಿ ಏಕದಿನ ಕ್ರಿಕೆಟ್ನ ಸರ್ವಶ್ರೇಷ್ಠ ಸಾರ್ವಕಾಲಿಕ ಶ್ರೇಷ್ಠ ಬ್ಯಾಟ್ಸ್ಮನ್ನು. ಯಾವುದೇ ಆಟದಲ್ಲಾಗಲಿ ಎಷ್ಟು ಪಂದ್ಯ ಆಡಿದ್ದಾರೆ, ಎಷ್ಟು ಶತಕಗಳನ್ನು ಬಾರಿಸಿದ್ದಾರೆ ಅನ್ನೋದು ಮುಖ್ಯ ಆಗೋದಿಲ್ಲ. ಆ ಶತಕಗಳಲ್ಲಿ ತಂಡವನ್ನು ಗೆಲ್ಲಿಸಿದ ಪಂದ್ಯಗಳೆಷ್ಟು ಅನ್ನೋದಷ್ಟೇ ಮುಖ್ಯ ಆಗುತ್ತೆ. ಇದೇ ಮಾನದಂಡದಲ್ಲಿ ನೋಡಿದರೆ ಯಾರೂ ಕೂಡ ವಿರಾಟ್ ಕೊಹ್ಲಿ ಹತ್ರಕ್ಕೂ ಸುಳಿಯೋದಕ್ಕಾಗೋದಿಲ್ಲ. 50 ಓವರ್ಗಳ ವೈಟ್ ಬಾಲ್ ಕ್ರಿಕೆಟನ್ನು ವಿರಾಟ್ ಕೊಹ್ಲಿಯಷ್ಟು ಅಧಿಕಾರಯುತವಾಗಿ ಆಡಿದ ಮತ್ತೊಬ್ಬ ಈ ಕ್ರಿಕೆಟ್ ಲೋಕದಲ್ಲಿ ಕಾಣೋದಿಲ್ಲ. ನಿಜ, ವಿರಾಟ್ ಕೊಹ್ಲಿಗೂ ವಯಸ್ಸಾಗ್ತಾ ಇದೆ. ಆದರೆ ಆ ವಯಸ್ಸು ದೇಹಕ್ಕಷ್ಟೇ, ಮನಸ್ಸಿಗಲ್ಲ, ಅವನ ಆಟಕ್ಕಲ್ಲ. ಅಷ್ಟಕ್ಕೂ ವಿರಾಟ್ ಕೊಹ್ಲಿ ಯಾರು ಚಿಲ್ಟು ಪಿಲ್ಟುಗಳನ್ನು ಹೊಡೆದು ಹೀರೋ ಆದವನಲ್ಲ. ಅವನದ್ದು ಮಧ್ಯಾಹ್ನಗಳನ್ನೇ ಮಕಾಡೆ ಮಲಗಿಸಿದ ನೂರಾನೇ ಬಲ. ವಿರಾಟ್ ಕೊಹ್ಲಿ ಕ್ರಿಕೆಟ್ ಆಡಿದ ರೀತಿ, ಮಾಡಿದ ಸಾಧನೆ, ಮೈದಾನದಲ್ಲಿ ಅವನ ಕಿಚ್ಚು, ವೈಯಕ್ತಿಕ ಆಸೆಗಳನ್ನು ಎಡಗಾಲಲ್ಲಿ ಒದ್ದು ತಂಡದ ಗೆಲುವಿನಲ್ಲೇ ತನ್ನ ಗೆಲುವು ಕಂಡ ಆ ನಿಸ್ವಾರ್ಥತೆ ಎಲ್ಲ ಕಾಲದಲ್ಲೂ ಆಡುವ ಎಲ್ಲ ರೀತಿಯ ಕ್ರಿಕೆಟರ್ಸ್ಗೂ ಮಾದರಿಯಾಗಿರುತ್ತೆ. ಕ್ರಿಕೆಟ್ ಪ್ರೇಮಿಗಳಿಗೂ ಮಾದರಿಯಾಗುತ್ತೆ. ಈಗಂತೂ ವಿರಾಟ್ ಸಾಮರ್ಥ್ಯ ಮುಗಿತು. ಅವನು ರಿಟೈರ್ಡ್ ಆಗಿ ಯಂಗ್ಸ್ಟರ್ಸ್ಗೆ ಜಾಗ ಕೊಡಲಿ ಅಂತಿದ್ದ ದುರಾಭಿಮಾನಿಗಳಿಗೆ ವಿರಾಟ್ ಕೊಹ್ಲಿ ತನ್ನ ಬ್ಯಾಟ್ ಮುಖಾಂತರ ಉತ್ತರ ಕೊಟ್ಟಾಗಿದೆ. ಭಾರತ ತಂಡಕ್ಕೆ ವಿರಾಟ್ ಕೊಹ್ಲಿಯ ಅನಿವಾರ್ಯತೆಯೂ ಈಗ ಅರ್ಥ ಆಗಿದೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.